ಇಲ್ಲೋಡೆ, ನಾನು ಒಂದ್ಸತಿ ಹೇಳೋದು ನಿನಗೆ. ಅವ್ರಿಗೆಲ್ಲ ಯಾಕೆ ನಮ್ಮ ಪಾತ್ರೆ ಸಾಮಾನುಗಳೆಲ್ಲ ಕೊಟ್ಟಿದ್ಯಾ? ಪಾತ್ರೆಗಳೆಲ್ಲ ಕೊಟ್ಟು ಮಾಡ್ಕೊಂಡು ಅಂತ ಹೇಳಿ ಯಾಕೆ ಕೊಟ್ಟಿದ್ಯಾ? ಅವರು ಅಷ್ಟು ದೌಲತ್ತಿರೋರು. ಇಲ್ಲೋಡು, ಉಂಬಕ್ಕಿಲ್ದಲೇನೆ ಅಲ್ಲೂ ಇಲ್ಲೂ ಭಿಕ್ಷೆ ಬೇಡಬೇಕು. ಭಿಕ್ಷೆ ಬೇಡ್ದಾಗ ಗೊತ್ತಾಗುತ್ತೆ ಅವ್ರಿಬ್ರಿಗೂ. ನೀನು ಕೊಟ್ಟು ಇಲ್ಲೊಂದೆಲ್ಲ ಅವತಾರ ಮಾಡ್ತೀಯ. ಮತ್ತೆ ಇಷ್ಟನ್ನು ಕೇಣಿ ಮಾಡೋದಾದ್ರೆ ಹೇಳೋಣ, ನಾನು ಒಂದೇ ಮಾತು ಹೇಳ್ತೀನಿ. ಇಷ್ಟ ಇದ್ರೆ ಈ ಮನೆಯಾಗಿರು. ನಾನು ಹೇಳ್ದಂಗೆ ಕೇಳಬೇಕಷ್ಟೇ. ನೀನು ಹೇಳ್ದಂಗೆ ನಾನು ಕೇಳಲ್ಲ. ಮುಂಚೆ ಇತ್ತು, ಅತ್ತೆ ಹೇಳಿದ ತಕ್ಷಣ ಎಲ್ಲ ಕೆಲಸ ಏನು ಹೇಳಿದ್ರು ಅತ್ತೆ ಹೇಳಿದ್ಕೆ ಇಲ್ಲ ಅಂದಂಗೆ ಎಲ್ಲ ಕೆಲಸ ಮಾಡೋಳು ತಲೆ ಮೇಲೆ ಸೆರ್ಗಾಕೊಂಡು ಸೊಸೆ. ಇವಾಗ ಹಂಗೆಲ್ಲ ಏನಿಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ನೀನು ಹೇಳ್ದಂಗೆ ನಾನು ಕೇಳೋ ಅಂಥದ್ದೇನಿಲ್ಲ. ನೀನು ಏನು ಮಾತಾಡ್ತಾ ಇದೀಯಾ? ಒಂದಿಟ್ಟು ಬೈ ಇರಲಿ. ಎಷ್ಟಾನ ಊಟ ಬಿಟ್ಟು ಕೂತ್ಕೋಬೇಡ. ನಾನು ಇರೋದು ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಇರು. ನನಗೆ ಯಾರನ್ನ ಇಷ್ಟ ಬರುತ್ತಾ ನಾನು ಅವ್ರನ್ನ ಮಾತಾಡಿಸ್ತೀನಿ. ಯಾರ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತಾ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ. ಇಷ್ಟ ಇದ್ದರೆ ಇರು, ಇಲ್ಲಾಂದರೆ ಹೋಗ್ತಾ ಇರು. ಸರಿನಾ? ಅಷ್ಟೇ ನಾನು ಹೇಳೋದು ಇಷ್ಟೇ. ನೀನು ಹೆಚ್ಚಾಗಿ ಮಾತಾಡಬೇಡ. ಇಲ್ಲಾಂದ್ರೆ ನಾನು ನಿನ್ಗೆ ಇಲ್ಲೋಡು ಊಟಕ್ಕೂ ಗತಿ ಇರೋದಿಲ್ಲ. ನಿನಗೆ ಊಟಕ್ಕೂ ಇಡೋದಿಲ್ಲ ನಾನು. ಇಷ್ಟ ಇದ್ದರೆ ಇರು, ಇಲ್ಲಾಂದ್ರೆ ತೊಲಗ್ತಾ ಇರು. ನೀನು ಹಿಂಗೆ ಮಾತಾಡ್ತಾ ಇದೀಯಾ? ಅವ್ರ ಎದುರಿಗೆಲ್ಲ ನಾನು ಸದ್ರ ಮಾಡಬೇಕು ಅಂತ ಇದೀಯಾ? ಅಬ್ಬು ನೀರು ಎದುರಿಗೆಲ್ಲ ಇವತ್ತು ನಾವು ಸದ್ರ ಆಗ್ತೀವಿ. ಎಲ್ಲ ಮಾಡಬೇಡ. ಹೇಳ್ದಂಗೆ ಕೇಳ್ಕೊಂಡು ನಯ ಬೈದಿಂದನ ಇರೋದು ಕಲಿ. ಆಡ್ಕೊಂಬಂಗೆ ಮಾಡಿ ಬೇಡ ಅವ್ರಿಗೆಲ್ಲನ. ಇವಾಗ ಗುದ್ದಾಡ್ಕೊಂಡು ಹೋಗಿರೋದ್ಕೋತ್ಕೊ ಅವ್ರ ಎದುರಿಗೆಲ್ಲ ಎಷ್ಟು ಸದ್ರ ಆಗ್ತೀವಿ ಗೊತ್ತೈತೆ ನೀನು ಅವ್ರ ಎದುರಿಗೆಲ್ಲ ನನ್ಗೆ ಹೇಳೋ ಅಂಥದ್ದು, ನಾನು ಬೈಯ ಅಂಥದ್ದು ಇದೆಲ್ಲ ಬಿಟ್ಬಿಡು. ಅತ್ತೆ ವರ್ಷ ಏನು ತೋರಿಸ್ಬೇಡ ನನ್ನ ಹತ್ರ. ನೀನು ಅತ್ತೆ ವರ್ಷ ತೋರಿಸಿದ್ರೆ ನಡೆಯೋದಿಲ್ಲ. ನಾನು ಸೊಸೆ ವರ್ಷ ತೋರಿಸ್ಬೇಕಾಗುತ್ತೆ. ಈಗ ಅತ್ತೆ ಹೇಳಿದ್ದೇನು ನಡೆಯೋಲ್ಲ, ಸೊಸೆ ಹೇಳಿದ್ದೇ ನಡೆಯೋದು. ನೀನು ಸುಮ್ಮನಿರಬೇಕು. ನನ್ನ ಗಂಡ ದುಡಿಯೋದು ನನ್ನ ಗಂಡ, ನನ್ನ ಗಂಡ ತಂದಾಕೋದು ನನ್ನ ಗಂಡ. ನಾನು ಮನೆಗೆ ಅಡುಗೆ ಮಾಡೋಳು ನಾನು, ಮನೆ ನೋಡ್ಕೊಳ್ಳೋಳು ನಾನು, ಮನೆ ಮೇಂಟೆನೆನ್ಸ್ ಮಾಡೋಳು ನಾನು. ನಿನಗೇನು? ತಿನ್ನು ಕುಕ್ರುಸ್ಕ, ಅಷ್ಟೇ ಬೇಕಾಗಿರೋದು ನಿನಗೆ. ತಿಂದು ಕುಕ್ರುಸ್ಕೊಳ್ಳೋದು ನೋಡು. ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ. ನಾನು ಇರೋದು ಹೇಳ್ತೀನಿ. ನನಗೆ ಯಾರೇ ಆಗಲಿ ನಾನು ಅಷ್ಟೇ ಹೇಳೋದು. ನಾನೇನು ಯಾರಿಗೇನು ನಾನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ. ಏನೋ ನಾವು ಕಷ್ಟಾಗಿರೋರಿಗೆ ನಮ್ಗೆ ಸಹಾಯ ಮಾಡೋ ಬುದ್ಧಿ ಇದೆ, ನಮ್ಗೆ ಹೆಲ್ಪ್ನೆಸ್ ಅನ್ನೋದು ಐತೆ. ಸಹಾಯ ಮಾಡಬೇಕು ಮತ್ತೊಬ್ಬರಿಗೆ ಅಂತ ಹೇಳಿ ನನ್ನ ಮನಸ್ಸಿನಾಗ ಇರೋದ್ರಿಂದ ಮಾಡ್ತಾ ಇದ್ದೀನಿ. ನೀನು ಏನು ಹೇಳ್ಕೊಡು ನನಗೆ ಅಷ್ಟೇ. ಇರೋದು ಹೇಳ್ತಾ ಇದ್ದೀನಿ ನಾನು. ಹೋಗು. ನಾ ಮಾತಾಡ್ಸ್ಕೊಂಡು ಹಿಂಗೆ ಇರು. ನಿಂಗೆ ನೋಡಿ ಎಂತ ಹೊತ್ತು ಬರುತ್ತೆ ಅಂತ. ಹೆಂಗೆ ಮಾತಾಡ್ತೀಯ ನೋಡು, ಬಾಯಿಗೆ ಬಂದಂಗೆ. ಹೆಂಗೆ ಒಟ್ಟು ಬಿಟ್ಟಿರೋಳ ಮಾತಾಡ್ದಂಗೆ ಮಾತಾಡ್ತೀಯಲ್ಲಿ. ಅತ್ತೆ ಬಂದರೂ ಅನುಭವಿಸೋಳು ನಾನು. ಸರಿನಾ? ಏನು ಬಂದರೂ ಅನುಭವಿಸೋಳು ನಾನು. ನೀನು ಸುಮ್ಮನಿರಬೇಕು. ನೀನು ಮಾತಾಡ್ಕೊಡ್ದು. ಮಾತಾಡಿದ್ಯಾ ಅಂತಂದರೆ ಏನಿಲ್ಲ ನೋಡು, ನೀನು ಮಾತಾಡಬಾರ್ದು. ಇನ್ನೊಂದು ಮಾತಾಡಿರೋ ನಾನು ಸುಮ್ಮನಿರೋದಿಲ್ಲ ನೋಡು. ಅಲ್ಲ, ಇವತ್ತೆ ಅಂತ ಎಲ್ಲದಕ್ಕೂ ಹೇಳಕ್ಕೆ ಬರುತ್ತೆ ಕಣ. ಇವತ್ತಿಗೆ ಒಂದು ಸ್ವಲ್ಪನಾದ್ರೂ ಗೊತ್ತಾಗಲ್ಲ. ಎಲ್ಲದಕ್ಕೂ ಹೇಳ್ಬೇಡ. ಹಿಂಗೆ ಎಲ್ಲದಕ್ಕೂ ಹೇಳ್ತಿದ್ರೆ ನೀನು ಕೀಳಾಗ್ತೀಯ. ಹೋಗು. ಸುಮ್ಮನೆ ಕಸ ಮುಸ್ರೆ ಮಾಡೋದು ಏನಾನ ನಿನ್ನ ಕೈಲಾದ್ರೆ ಮಾಡು, ಇಲ್ಲಾಂದ್ರೆ ತಿಂದಲ್ಲೆಲ್ಲ ಹೊರ ಕುಕ್ರಸ್ಕ. ಇಲ್ಲೋಡು, ಕಸ ಮುಸ್ರೆ ಮಾಡು. ಮನೆಗಳದ ಏನೈತೆ ಪಾತ್ರೆಗಳೆಲ್ಲ ಹೊರಕ್ಕೆ ಹಾಕ್ತೀನಿ. ತಿಕ್ಕು, ಬಟ್ಟೆ ತೊಳೆದಾಕಿ ನೀನು ನಾನು ಅಡುಗೆ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ತಿನ್ನು ಹಾಕ್ಕೊಡ್ತೀನಿ. ಅಷ್ಟೇ. ನೀನು ಎಕ್ಸ್ಟ್ರಾ ಮಾತಾಡಬೇಡ ನನ್ನ ಹತ್ರ. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ಅತ್ತೆ ವರ್ಷ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನು ಇರೋದು ಹೇಳ್ತೀನಿ. ಅವ್ರ ಮುಂದೆಲ್ಲ ನಾನು ಬೈದುಬಿಟ್ರೆ ಅದು ನಾನು ಏನು ಮಾಡಿದ್ದೀನಿ? ನಾನೆಲ್ಲ ಸಂಪಾದನೆ ಮಾಡಿಟ್ಕೊಂಡಿದ್ದೀನಿ. ನಾನಿವತ್ತು ನಾನು ಯಾವುದು ಕಳೆದಿಲ್ಲ. ನಾನು ಎಷ್ಟು ಕೂಡಿಟ್ಕೊಂಡು ಎಷ್ಟು ಬುದ್ಧಿವಂತಿಕೆಯಿಂದ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕೆಲಸದಲ್ಲೂ ನಾನು ಇದ್ದೀನಿ. ನೀವು ಅಂಥದ್ದು ನನ್ನ ಬೈತೀರಾ? ಆ ಭೂಮಿನ ಬೈದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಂಥದ್ರಲ್ಲಿ ನನ್ನ ಬೈದರೆ ನೀವು ನನ್ನೇ ಬೈತೀರಾ. ಅದು ನನ್ನ. ಯಾಕೆ ಏನಾಯ್ತು ರಂಜು? ನಿಮ್ಮಮ್ಮಯ್ಯ ನಾನು ಯಾರಿಗೂ ಹೆಲ್ಪ್ ಮಾಡೋ ಆಗಿಲ್ವಂತೆ. ಒಂದು ನಾಯಿಗೆ ನರಿಗೆ ಹಾಕೋದು ಬೇಡ. ಒಂದು ನಾಯಿ ನರಿ ಎಲ್ಲಿಗೆ ಹೋಗ್ತಾವೆ ಪ್ರಾಣಿಗಳು? ನಾಯಿ ನರಿಗೆ ಹಾಕಿದ್ರೂ ಮಾತಾಡುತ್ತೆ. ಒಂದಿಷ್ಟು ಮನುಷ್ಯರಿಗೆ ಹೆಲ್ಪ್ ಮಾಡಿದ್ರು ಬೈಕೊಳ್ಳುತ್ತೆ. ಮನುಷ್ಯರಿಗೆ ಆಗಲಿಲ್ಲ ಅಂದರೆ ಪ್ರಾಣಿಗಳು ಆಗ್ತಾವ? ಮನುಷ್ಯರೇ ಆಗಬೇಕು ಅಲ್ಲ. ಈ ನಿಮ್ಮಮ್ಮ ಒಂದು ಸ್ವಲ್ಪನಾದ್ರೂ ಒಬ್ರಿಗೆ ಹೆಲ್ಪ್ ಮಾಡಬೇಕು. ಹೆಲ್ಪಿಂಗ್ ನೇಚರೇ ಇಲ್ಲಪ್ಪ ನಿಮ್ಮಮ್ಮನ ಹತ್ರ. ಎಷ್ಟು ಕೇಣಿಸೋಣಿ ಆಯ್ತಪ್ಪ ನಿಮ್ಮಮ್ಮನ ಹತ್ರ. ಯಾಕೆ ಇವಾಗ ಏನಾಯ್ತು? ಅಲ್ಲ, ನಮ್ಮ ಮನೇಲಿ ಅದು ಒಲೆ ಇತ್ತಲ್ಲ, ಬಿಡು ಹೋಗ್ಲಿ ಅವ್ರು ಮಾಡ್ಕೊಂಡು ಉಣ್ಲಿ ಅಂತೇಳಿ ಒಲೆನೂ ಒಂದೆರಡು ಪಾತ್ರೆ ಕೊಟ್ಟಿದ್ದೀನಿ. ಅವೇನು ಪಾತ್ರೆ ಮೇಲ್ಗಡೆ ಮಸ್ತಾಗಿ ಇದ್ದಾವೆ, ಬಿದ್ದಿದ್ದಾವೆ. ಅವೇನೇ ರಾಶಿ ಪಾತ್ರೆಗಳು. ಅದಕ್ಕೆ ನಾವೇನೋ ಅಷ್ಟ್ರಾಗೂ ಏನು ಮಾಡಲ್ಲ ಅಂತೇಳಿ ಎರಡು ಕೊಟ್ಟಿದ್ದಕ್ಕೆ ಹೆಂಗೆ ಬೈತೈತೆ. ಅವ್ರ ಎದುರು ಕಡೆನೇ ಬೈದ್ರೆ ನನಗೆ ನಂದು ಪ್ರೆಸ್ಟೀಜ್ ಕಡಿಮೆ ಆಗೋದಿಲ್ವಾ? ನನಗೆ ನನ್ನ ಪ್ರೆಸ್ಟೀಜ್ ಕಳೆದ್ಬಿಡ್ತು ನಿಮ್ಮಮ್ಮ. ಅದೇ ನನ್ನ ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ. ಹಂಗೆ ಬೈತೈತೆ. ಅದು ನಾನು ಹೇಳ್ದೆ ಕಣೋ. ಅದಕ್ಕೆ ನೋಡಿ ಇರಂಗಿದ್ರಿರು ನೀನು ಹಸಿಕ್ ಹೋಗು ಅಂತ ಹೇಳ್ತಾಳೆ. ಅಷ್ಟೇ ಕಣಮ್ಮ. ಆಗ್ಲಲ್ಲ ನೀನು ಪದೇ ಅವಳನ್ನ ಕೆಣ್ಕಕ್ಕೆ ಹೋದ್ರೆ ಅವಳು ಹಂಗೆ ಮಾತಾಡೋದು. ಸರಿ, ನಾ ಅವಳ ಹತ್ರ ಹಂಗೆಲ್ಲ ಮಾತಾಡಬೇಡ. ಸುಮ್ಮನಿರು. ನೀನು ಯಾಕೆ ಸುಮ್ಮನೆ ಮಾತಾಡಿ ಯಾಕೆ ಇದು ಮಾಡ್ಕೊಳಕ್ಕೆ ಹೋಗ್ತೀಯ? ಸುಮ್ಮನಿರೋದು ಕಲಿ. ಸುಮ್ಮನೆ ಅಯ್ಯೋ ಗೊತ್ತಾಗೋದಿಲ್ಲ ಕಣಮ್ಮ. ಸುಮ್ಮನೆ ಮಾತಾಡ್ತಿರ್ತೀಯ ನೀನು. ಕೊಡ್ಲೇಳು ಬಿಡು. ಒಂದೆರಡು ಪಾತ್ರೆಗಳು ಕೊಟ್ಟೆ ಇಟ್ಕೆ ಏನಾಗಲ್ಲ ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ?
ನೋಡಿ ನೀನು ನಿನ್ನ ಹೆಂಡತಿ ಕಡಿಕೆ ಮಾತಾಡ್ತೀಯ. ಅವ್ರಿಗೂ ನಮಗೂ ಆಗಲ್ಲ, ನಮ್ಮ ಮನೇನೇ ಹಾಳು ಮಾಡ್ಬೇಕು ಅಂತ ಹೊರಟಿದ್ರು ತಾಯಿ ಮಗಳಿಬ್ರು. ನಾನು ಈ ಮನೆಯಕ್ಕೆ ಅವ್ರನ್ನ ಬಿಡಿಸ್ಕೊಂತಿರ್ಲಿಲ್ಲ, ಒಂದಿಷ್ಟು ಕಸ ಹೊಡೆದ್ರೆ ಸಹಿಸ್ಕೊಂತಿರ್ಲಿಲ್ಲ, ಬಾಕ್ಲಾಗಳದ ಒಂದಿಷ್ಟು ಏನೋ ಒಂದಿಷ್ಟು ನೀರು ಹಾಕಿರು ಸಹಿಸ್ಕೊಂತಿರ್ಲಿಲ್ಲ. ನನ್ನ ಮೇಲೆ ಎದ್ದಾಗ ಬೈನಾಗ ಗುದ್ದಾಟ. ನನ್ನ ಮೇಲೆ ಏನು ಅವ್ರು ಜಗಳ ಮಾಡಲ್ವಲ್ಲ, ನಿನ್ನ ಮೇಲೆ ಮಾಡಿದ್ದಾರೆ. ನೀನು ಕೇಣಿ ಸೊಣಿ ಮಾಡೋದಕ್ಕೆ ನಿನ್ನ ಮೇಲೆ ಜಗಳ ಮಾಡೋರು. ನಾವು ಒಳ್ಳೆಯವರಾಗಿದ್ದರೆ ಅವರು ಒಳ್ಳೆಯವ್ರು ಆಗ್ತಾರೆ, ಅಕ್ಕಪಕ್ಕದಗಳವರು. ನಾವು ಕೆಟ್ಟವರಾದರೆ ಅವರು ಕೆಟ್ಟವರಾಗ್ತಾರೆ. ನನ್ನ ಹತ್ರ ಅವರು ಪಾಪ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಅವರು ನನಗೆ ಮಾತಾಡಿಸ್ತಾರೆ. ಅಂಥದ್ರಲ್ಲಿ ನಾವು ಚೆನ್ನಾಗಿದ್ರೆ ಎಲ್ಲನ ನಾವು ಚೆನ್ನಾಗಿರಬೇಕು. ಫಸ್ಟ್ ನಾವು ಹೆಂಗಿದೀವಿ ಅಂತ ನೋಡ್ಕೋಬೇಕು. ಗೊತ್ತಿಲ್ದಲೆ ಮಾತಾಡಬಾರ್ದು ಯಾವುದೇ ಆಗಲಿ. ಹೋಗ್ರಿ ಸುಮ್ಮನೆ ಹೋಗಲ್ಲಿ, ಎಲ್ಲಾನ ಹೊರಗೆಲ್ಲಾನ ಕುಕ್ಕರ್ಸ್ಕೊ ಹೋಗ್ರಿ. ನಿಮಗೆ ನಾನು ಮರ್ಯಾದೆ ಕೊಟ್ಟು ಊಟಕ್ಕೆ ಇಟ್ಟು ಮರ್ಯಾದೆಗೆ ಮಾತಾಡಿಸ್ತೀನಲ್ಲ, ಅದಕ್ಕೆ ನನಗೆ ಇಲ್ಲೋಡಿ ನೀವು ಅಲ್ಲಿ ನನಗೆ ಇಲ್ಲೋಡು, ನನ್ನ ಪ್ರೆಸ್ಟೀಜ್ ಕಡಿಮೆ ಮಾಡಿದ್ರಿ ನೀವು, ನನ್ನ ಗೌರವ ಕಡಿಮೆ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಅವ್ರ ಮುಂದೆ. ನನಗೆ ಆ ರೀತಿ ಮಾತಾಡ್ತಾ ಇದ್ದೀರಾ, ಹಂಗೆಲ್ಲ ಮಾತಾಡಬೇಡಿ. ನೋಡಿ, ಯಾರ ಮುಂದಲ್ಲ ನನ್ನ ಇಷ್ಟೊಂದು ನೀವು ಅವಮಾನ ಮಾಡೋದಾಗಲಿ, ಬೈಯೋದಾಗಲಿ, ಅತ್ತೆ ವರ್ಷ ತೋರಿಸೋದಾಗಲಿ ಇದೆಲ್ಲ ಮಾಡಿದ್ದೀರ ಅಂತಂದ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ. ನನಗಂತೂ ನೋಡಿ ಹೇಳಿರ್ತೀನಿ, ಹಿಂಗೆಲ್ಲ ಮಾಡೋದು ನೀವು ಸರಿ ಇರೋದಿಲ್ಲ. ಅವಳೆ ಪಾಪ ಎದ್ದಾಗಿಂದನೂ ಬೇಜಾರಾಗವಳೆ. ಪಾಪ ಕಿವಿ ಒಲೆ ಬೇರೆ ಕಳ್ಕೊಂಡ್ಲು. ಎಷ್ಟು ಚೆನ್ನಾಗಿದ್ದು ಹೊಸ ಮಣ್ಣಿನ ತೊಗೊಂಬಂದಿರೋವು ಅಂತ ಹೇಳಿ ಅವಳೆ ಬೆಳಗ್ಗೆಯಿಂದನೂ ಬೇಜಾರಾಗ್ಯವಳೆ. ಅಂತಂದ್ರೆ ಇವತ್ತೇ ಒಂದು ಸುಮ್ಮನಿರಲ್ಲ. ಸರಿ ಆಯ್ತು ಬಿಡ್ರಮ್ಮ ತಾಯಾರ, ಬಿಡ್ರಿ, ನಿಮ್ಗೆ ಯಾತು ಹೇಳಂಗಿಲ್ಲ. ಸುಮ್ಮನಿರಮ್ಮ, ಪದೇ ಪದೇ ಹೇಳ್ಬಾರ್ದು. ಒಂದು ಸತಿ ಚಂದ, 2 ಸತಿ ಚಂದ, ಆಗ್ಲೆಲ್ಲ ಹೇಳಿರಿ ಸಿಟ್ಟು ಬರ್ತವೆ. ಹೇಳಕ್ಕೆ ಹೋಗ್ಬಾರ್ದು ನೀನು. ಸುಮ್ಕಿರು. ಆಗ್ಲೆಲ್ಲ ಯಾರು ಹೇಳಿರಿ, ಯಾರು ತಾನೇ ಸಹಿಸ್ಕೊಂತಾರೆ ಹೇಳು? ಯಾರೂ ಸಹಿಸ್ಕೊಂಬಲ್ಲ. ನಾನು ಬರೋವರೆಗೂ ಮಾತ್ರ ನಿನ್ನವ, ನಾನು ಬಂದ ಮೇಲೆ ನಂದೇ ಅವ ಅಷ್ಟೇ. ನಾನು ನಮ್ಮಮ್ಮರ ಮನೆಯಾಗೆ ಆಗ್ಲೇಳು, ನಾನು ಹೇಳ್ದಂಗೆ ಆಗೋದು, ನಾನು ಹೇಳ್ದಂಗೆ ಕೇಳ್ತಿದ್ದು ನಮ್ಮ ಮನೇಲೂ. ಸರಿ ಆಯ್ತಾ, ನೀನು ದೊಡ್ಡಾಳು, ಯಾತು ಹೇಳಲ್ಲ, ದೊಡ್ಡಾಳು ನೀನು. ಅವ ಅಮ್ಮ ಬೇಜಾರು ಮಾಡ್ಕೊಂಡೆ ನಮ್ಮ ರೀ. ನಿಮ್ಮಮ್ಮ ಬೇಜಾರು ಮಾಡ್ಕೊಂಬತ್ತಂತೆ ನಾನು ಮಾತಾಡ್ದಂಗಂತೂ ಇರಲ್ಲ. ನಿಮ್ಮಮ್ಮ ಅವ್ರ ಮುಂದೆ ನನಗೆ ಎಷ್ಟು ಮಾತಾಡ್ಬಿಡ್ತು, ಹೆಂಗೆ ಬೈದ್ಬಿಡ್ತು ನನಗೆ. ಇಲ್ಲೋಡು ಎಷ್ಟು ಬೇಜಾರಾಯಿತು ಗೊತ್ತಾ. ನಿಮ್ಮಮ್ಮ ನನ್ನ ಬೆಲೆ ಕಳಿಬೇಕಂತ ಬಂದು ಬೈತೈತೆ ಅವ್ರ ಮುಂದೆ. ಹಂಗೆಲ್ಲ ಬೈಬೇಡ್ದು ನನಗೆ. ಯಾರ ಹತ್ರ ನನಗೆ ಯಾರಾದರೂ ಜನ ಇದ್ದಾಗ, ಒಂದು 2-3 ಇದ್ದಾಗ ನನಗೆ ಮಾತಾಡಿ ನಾನು ಬೈದ್ಬಿಟ್ರೆ, ನನಗೆ ಅವಮಾನ ಮಾಡಿಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ, ಸಹಿಸ್ಕೊಳಕ್ಕಾಗಲ್ಲ ನನಗೆ. ಬಿಡಕ್ಕಾತ್ಲಾಗೆ ಇವಾಗ ಅವತ್ತೆ ಓತಲ್ಲ, ಯಾಕೆ ಸುಮ್ಮನೆ ಬೈದಲ್ಲ. ಅವತ್ತೆ ಅದಕ್ಕೆ ಮತ್ತೆ ಎಷ್ಟು ಕಿಕ್ಕಬೇಕು ಅಷ್ಟು ಕಿಕ್ಕಬೇಕು. ಯಾರೇನು ಕೇಳಲ್ಲ ಇವಾಗ. ಅದಕ್ಕೆ ಮತ್ತೆ ನಾನು ಇಷ್ಟು ದಿನ ಕೇಳೋ ಅಷ್ಟು ದಿನ ಕೇಳಿದ್ದೀನಿ. ನಾನು ಇನ್ಮೇಲೆ ಕೇಳಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರಲಿ, ಇಲ್ಲ ಅಂದರೆ ಹೋಗ್ಲಿ ಹೇಳು ಸಣ್ಣ ಮಗಂತಾಗೆ. ಅಷ್ಟೇ ನಾನು ಹೇಳೋದು. ಅಲ್ಲಿಗೆಲ್ಲ ಹೋಗುತ್ತೆ, ಅಲ್ಲಿಗೆ ಹೋಗೋಕೆ ಎಲ್ಲಿ ಮಕ್ಕ ಐತೆ? ಅಮ್ಮ ಅಲ್ಲಿಗಂತೂ ಹೋಗಲ್ಲ, ಅವ್ರ ತಕ್ಕಂತೂ ಹೋಗಲ್ಲ. ಮತ್ತು ಅವ್ರ ತಕ್ಕ ಹೋಗೋಕೆ ಮಕ್ಕ ಇಲ್ಲ ಅಂದಮೇಲೆ ಸುಮ್ಮನೆ ಇರಬೇಕು ಇಲ್ಲಿ. ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಿ ಎಂಬುದಾದರೆ ಇರಲಿ, ಆಗಲ್ಲ ಎಂಬುದಾದರೆ ಹೋಗ್ಲಿ ನಾವು ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಕಾಣ ಅಕ್ಕ. ಸುಮ್ಮನೆ ಕಳಿಸ್ರಿ. ಈ ಅಮ್ಮ ಯಾವಾಗಲೂ ಹೇಳ್ತಿರ್ತೀವಿ, ಸುಮ್ಮನೆ ನೀವೇ ಗಂಡ ಹೆಂಡತಿ ಇಬ್ಬರು ಆರಾಮಾಗಿರ್ಬೋದು. ವಯಸ್ಸೋದರು ಮುದುಕರಿದ್ರೆ ಬೋಲ್ತಲ್ಲ ನಾವು. ಇಲ್ಲೋದೆಲ್ಲ ಇದು ಮಾಡ್ತಾರೆ. ಇಂಥರ ನಿತ್ಯಮಕ್ಕೆ ಹೋಗ್ಬಾರ್ದು. ಸುಮ್ಮನೆ ಅವ್ರ ತಕ್ಕೆ ಕಳಿಸ್ರಿ. ಅವ್ರ ತಗೆ ಇರಲಿ ಅವಳು. ಏನು ಕರ್ಕೊಂಡು ಹೋಗ್ರಿ ಅಂತ ಕರ್ಕೊಂಡು ಹೋಗಿ ಅಲ್ಲೇ ಇಕ್ಕಂಬ್ಲಿ ಅವಳು. ಇವಾಗ ನೀನು ಸುಮ್ಮನೆ ಕಳ್ಸೋದು ಕಲಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ತೀನಿ. ಆದರೆ ನಮ್ಮ ಅತ್ತೆ ಪ್ರತಿಯೊಂದರಲ್ಲೂ ನನಗೆ ವಾದ ಮಾಡೋದಕ್ಕೆ ಬರೋದಾಗಲಿ, ಮಾತಾಡೋದಕ್ಕಾಗಲಿ ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಮೊದಲಿತ್ತು ಅತ್ತೆ ಹೇಳ್ದಂಗೆ ಸೊಸೆ ಕೇಳೋದು, ಈಗೇನಿಲ್ಲ. ಸೊಸೆ ಹೇಳ್ದಂಗೆ ಅತ್ತೆ ಕೇಳ್ಕೊಂಡಿರ್ಬೇಕಷ್ಟೇ. ನಾನು ಕೇಳೋದಿಲ್ಲ. ಏನು ಹೆಲ್ಪಿಂಗ್ ನೇಚರ್ ಅನ್ನೋದು ಇರಬೇಕು ಸ್ವಲ್ಪ. ಹೆಲ್ಪ್ ಮಾಡ್ಬೇಕು ಯಾರಿಗಾದ್ರೂ. ಸಹಾಯ ಮಾಡಿದ್ರೇನೇನೆ ಅಲ್ಲ. ನಾನು ಒಂದಿಷ್ಟು ಅವ್ರಿಗೆ ಸಹಾಯ ಮಾಡಿದ್ದಕ್ಕೆ ನಮ್ಮ ಅತ್ತಿಗೆ ಎಷ್ಟು ಸಿಟ್ಟು ಬಂದೈತಲ್ಲ, ಇದಕ್ಕೆ ಮಾತಾಡಿದ್ದು. ನಾನು ಒಳ್ಳೆ ರೀತಿಯಿಂದಲೇ ನಾನು ಮಾತಾಡಿರೋದು, ನಾನು ಹೆಂಗೆ ಕೆಟ್ಟ ರೀತಿಯಿಂದ ಮಾತಾಡಿಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.